ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 31 ಈ ವರ್ಷದ ಕೊನೆ ಟ್ರೇಡಿಂಗ್ ಸೆಷನ್ನಲ್ಲಿ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರ್ಯಾಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 0.75% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 190 ಪಾಯಿಂಟ್ಗಳಷ್ಟು ನಿಫ್ಟಿ ಗೇನ್ ಆಯಿತು. ಸೊ ಮತ್ತೆ 26,100 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇಯರ್ ಎಂಡ್ನಲ್ಲಿ ಒಂದು ಸ್ಟ್ರಾಂಗ್ ಕ್ಲೋಸಿಂಗ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.65% ಜಂಪ್ ನೋಡೋದಕ್ಕೆ ಸಿಕ್ತು. 85,000 ಲೆವೆಲ್ನ ಮೇಲ್ಗಡೆ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಿಗೆ ಕಂಪೇರ್ ಮಾಡಿದಾಗ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ಬಂದಿತ್ತು. ಇವತ್ತು ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಹಾಗೆ ಸಾಕಷ್ಟು ಜನ ಪೋರ್ಟ್ಫೋಲಿಯೋಗಳಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಹೆಚ್ಚಾಗಿ ಓನ್ ಮಾಡ್ತಿರ್ತೀರಾ. ಸೊ ಅವರ ಪೋರ್ಟ್ಫೋಲಿಯೋನಲ್ಲಿ ಕೂಡ ಒಳ್ಳೆ ಒಂದು ಗೇನ್ಸ್ ಇವತ್ತು ನೋಡೋದಕ್ಕೆ ಸಿಕ್ಕಿರುತ್ತೆ. ಸೊ ಈ ಒಂದು ಮೊಮೆಂಟಮ್ ಏನಾದರೂ ಸಸ್ಟೈನ್ ಆದರೆ ಮತ್ತೆ 26,500ವರೆಗೂ ನಿಫ್ಟಿ ಹೋಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಡಿಸೆಂಬರ್ 9 ಮತ್ತು 10ಕ್ಕೆ ಫೆಡ್ನ ಮೀಟಿಂಗ್ ಇತ್ತು. ಈ ಒಂದು ಮೀಟಿಂಗ್ನಲ್ಲಿ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ಟನ್ನು ಫೆಡ್ ಮಾಡಿದರು. ಸೊ ಇದೇ ಮಂಗಳವಾರ ಫೆಡ್ನ ಮತ್ತೊಂದು ಮಿನಿಟ್ಸ್ ಆಫ್ ಮೀಟಿಂಗ್ ಆಗಿದೆ. ಮಿನಿಟ್ಸ್ ಆಫ್ ಮೀಟಿಂಗ್ ಅಂದಾಗ ಇದು ದೊಡ್ಡ ಮೀಟಿಂಗ್ ಆಗಿರೋದಿಲ್ಲ. ಜಸ್ಟ್ ಇಂದಿನ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು, ಮುಂದಿನ ಮೀಟಿಂಗ್ನಲ್ಲಿ ಯಾವ ರೀತಿ ಡಿಸಿಷನ್ಸ್ಗಳನ್ನು ತಗೋಬೋದು ಅದರ ಬಗ್ಗೆ ಡಿಸಿಷನ್ಸ್ ಆಗುತ್ತೆ. ಸೊ ಲಾಸ್ಟ್ ಮೀಟಿಂಗ್ನಲ್ಲಿ ಫೆಡ್ನ 12 ಜನ ವೋಟಿಂಗನ್ನು ಮಾಡಿದರು. ಅದರಲ್ಲಿ 9 ಜನ ರೇಟ್ ಕಟ್ಟನ್ನು ಸಪೋರ್ಟ್ ಮಾಡಿದರೆ, ಇಬ್ಬರು ರೇಟ್ ಕಟ್ ಬೇಡವೇ ಬೇಡ ಅಂತ ಹೇಳಿದರು. ಒಬ್ಬರು 50 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಮಾಡಬೇಕು ಅಂತ ತಮ್ಮ ಒಂದು ಓಟನ್ನು ಹಾಕಿದರು. ಸೊ ಒಂದು ಡಿವೈಡೆಡ್ ಒಪಿನಿಯನ್ ಫೆಡ್ ಅಫಿಷಿಯಲ್ಸ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಯೂಶಲಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಡಿಸಿಷನ್ಸ್ಗಳನ್ನು ತಗೋತಿದ್ರು. ಸೊ ಸಾಕಷ್ಟು ಜನ ಸಜೆಸ್ಟ್ ಮಾಡಿರೋದು ಏನು ಅಂದರೆ, ಇನ್ಫ್ಲೇಷನ್, ಜಾಬ್ ಡೇಟಾ ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಆಮೇಲೆ ನಾವು ಡಿಸಿಷನ್ಸ್ಗಳನ್ನು ತಗೋಬೇಕು ಅಂತ ಹೇಳಿದ್ದಾರೆ. ಇದರಿಂದ ಒಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ, ಮೇ ಬಿ ಮುಂದಿನ ಮೀಟಿಂಗ್ನಲ್ಲಿ ರೇಟ್ ಕಟ್ನ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ ಇರುತ್ತೆ. ಇನ್ಫ್ಲೇಷನ್ ಏನೋ ಕಡಿಮೆ ಆಗ್ತದೆ, ಬಟ್ ಜಾಬ್ ಮಾರ್ಕೆಟ್ ಅಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆ ರೀಸನ್ನಿಂದ ಮೇ ಬಿ ಫೆಡ್ ಯೋಚನೆ ಮಾಡಿ ಡಿಸಿಷನನ್ನು ತಗೋಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಕೂಡ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. JSW ಸ್ಟೀಲ್, ಟಾಟಾ ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ತು. JSW ಸ್ಟೀಲ್ ಆಲ್ಮೋಸ್ಟ್ 5% ಜಂಪ್ ಆಗಿದೆ. ಟಾಟಾ ಸ್ಟೀಲ್ 2.5% ಗೇನ್ ಆಯಿತು. ಈ ಒಂದು ಗೇನ್ಗೆ ರೀಸನ್, ಇಂಡಿಯನ್ ಗೌರ್ಮೆಂಟ್ ರೀಸೆಂಟಾಗಿ ಅಂದರೆ ಏಪ್ರಿಲ್ 2025ರಲ್ಲಿ ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ಅಪ್ಲೈ ಮಾಡಿದರು. ಸೊ ಯಾರಾದರೂ ಬೇರೆ ದೇಶಗಳಿಂದ ಸ್ಟೀಲ್, ಅಲಾಯ್, ನಾನ್ ಅಲಾಯ್ ಮೆಟಲ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಂಡ್ರೆ ಅದರ ಮೇಲೆ ಇನ್ನಷ್ಟು ಟ್ಯಾರಿಫ್ಸ್ ಅಪ್ಲೈ ಆಗುತ್ತೆ. ಸೊ ಮೇ ಬಿ 11-12% ಅಡಿಷನಲ್ ಟ್ಯಾಕ್ಸಸ್ ಅಪ್ಲೈ ಆಗುತ್ತೆ. ಸೊ ಯೂಶಲಿ ಚೈನಾದಲ್ಲಿ ಕಡಿಮೆ ಪ್ರೈಸ್ನಲ್ಲಿ ಸ್ಟೀಲ್ ಅವೈಲೇಬಲ್ ಇರೋದ್ರಿಂದ ಸಾಕಷ್ಟು ಇಂಡಸ್ಟ್ರಿಗಳು ಚೈನಾದಿಂದ ಸ್ಟೀಲನ್ನು ಇಂಪೋರ್ಟ್ ಮಾಡ್ಕೋತಾರೆ. ಇದು ಇಂಡಿಯನ್ ಕಂಪನಿಗಳಿಗೆ ನೆಗೆಟಿವ್ ಆಗ್ತಿತ್ತು. ಆದ್ದರಿಂದ ಗೌರ್ಮೆಂಟ್ ಈ ಡಿಸಿಷನನ್ನು ತಗೊಂಡಿದ್ರು. ಬಟ್ ಆಗ ಕೇವಲ 200 ದಿನದ ಸಮಯಕ್ಕೆ ಮಾತ್ರ ಈ ಒಂದು ಆಂಟಿ ಡಂಪಿಂಗ್ ಡ್ಯೂಟಿ ಅಪ್ಲೈ ಆಗ್ತಿತ್ತು. ಬಟ್ ಇದನ್ನು ಈಗ 3 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ರೀಸನ್ನಿಂದ ಸ್ಟೀಲ್ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಸೇಲ್ ಕೂಡ ಇವತ್ತು ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ONGC ಸ್ಟಾಕ್ ಪ್ರೈಸಲ್ಲಿ ಕೂಡ 2.5% ಅರೌಂಡಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕೋಟಕ್ ಮಹೀಂದ್ರ ಬ್ಯಾಂಕ್, ರಿಲಯನ್ಸ್ ಕೂಡ 2% ಅರೌಂಡಲ್ಲಿ ಗೇನ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳು ಟಾಪ್ ಲೂಸರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. TCS ಸ್ಟಾಕ್ ಪ್ರೈಸ್ನಲ್ಲಿ 1.25% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ 2008ರ ನಂತರ ಇದೇ ಮೊದಲನೇ ಬಾರಿಗೆ ಇಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ TCS ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತಿರೋದು. 2022ರಲ್ಲಿ ಒಂದು ಬಾರಿ 13% ಡೌನ್ ಸೈಡ್ನಲ್ಲಿ TCS ಸ್ಟಾಕ್ ಒಂದು ವರ್ಷದಲ್ಲಿ ಟ್ರೇಡ್ ಆಗಿತ್ತು. 2025ರ ವರ್ಷದಲ್ಲಿ 22% ನೆಗೆಟಿವ್ ರಿಟರ್ನ್ಸನ್ನು TCS ಜನರೇಟ್ ಮಾಡಿ ಕೊಟ್ಟಿದೆ. ಸೊ TCS ಯೂಶಲಿ ಒಳ್ಳೆ ರಿಟರ್ನ್ಸನ್ನು ಇನ್ವೆಸ್ಟರ್ಸ್ಗಳಿಗೆ ಜನರೇಟ್ ಮಾಡಿ ಕೊಡ್ತಾ ಹೋಗುತ್ತೆ. ಬಟ್ ಈಗ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ನಲ್ಲಿ TCS ಟ್ರೇಡ್ ಆಗ್ತದೆ. ಸೊ ರಿಸಲ್ಟ್ ಏನು ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಕ್ಸೆಂಚರ್ ಒಳ್ಳೆ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಅದೇ ರೀತಿ ಒಂದು ರಿಸಲ್ಟ್ TCSನ ಕಡೆಯಿಂದ ಕೂಡ ಬಂದರೆ ಮತ್ತೆ ಸ್ಟಾಕ್ ರಿವೈವ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಟೆಕ್ ಮಹೀಂದ್ರ, ಇನ್ಫೋಸಿಸ್ ಕೂಡ ಇವತ್ತು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಗ್ರಾಸಿಮ್ ಮತ್ತು ಬಜಾಜ್ ಫಿನಾನ್ಸಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಟ್ರೇಡಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮತ್ತೆ ಒಳ್ಳೆಯ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಭಾರತ್ ಡೈನಮಿಕ್ಸ್, BML, ಭಾರತ್ ಎಲೆಕ್ಟ್ರಾನಿಕ್ಸ್, ಭಾರತ್ ಫೋರ್ಜ್, HAL ಸ್ಟಾಕ್ಗಳು 1-2% ಇವತ್ತು ಗೇನ್ ಆಯಿತು. ಇದಕ್ಕೆ ರೀಸನ್, ಕ್ಯಾಬಿನೆಟ್ನ ಕಡೆಯಿಂದ 4,666 ಕೋಟಿಯ ಡಿಫೆನ್ಸ್ ಕಾಂಟ್ರಾಕ್ಟ್ಸ್ಗಳಿಗೆ ಅಪ್ರೂವಲ್ ಸಿಕ್ಕಿದೆ. ಸೊ ಇದರಿಂದ ಸಾಕಷ್ಟು ಕಂಪನಿಗಳಿಗೆ ಆರ್ಡರ್ಸ್ ಸಿಗ್ತಾ ಹೋಗುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತ್ ಡೈನಮಿಕ್ಸ್ಗೆ ಕೂಡ ರೀಸೆಂಟಾಗಿ ಒಳ್ಳೆಯ ಒಂದು ಆರ್ಡರ್ ಸಿಕ್ಕಿತ್ತು. BL ಕೂಡ ಆರ್ಡರ್ಸ್ಗಳನ್ನು ಪಡ್ಕೊಳ್ತಾ ಹೋಗ್ತಿದ್ದಾರೆ. ಈ ರೀತಿಯ ಆರ್ಡರ್ಸ್ ಖಂಡಿತವಾಗ್ಲೂ ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳಿಗೆ ಇನ್ನಷ್ಟು ಬೂಸ್ಟನ್ನು ಕೊಡುತ್ತೆ. ಹಾಗೆ ಬಜೆಟ್ ಕೂಡ ಬರ್ತಿದೆ, ಇನ್ನೂ ಹೆಚ್ಚಿನ ಅನೌನ್ಸ್ಮೆಂಟ್ ಬರ್ಬೋದು ಅನ್ನುವಂಥ ಹೋಪ್ನಿಂದ ಕೂಡ ಡಿಫೆನ್ಸ್ ಸ್ಟಾಕ್ಗಳು, ರೈಲ್ವೆ ಸ್ಟಾಕ್ಗಳು ಗೇನ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ.
ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 52 ವೀಕ್ ಹೈ ಲೆವೆಲ್ಸನ್ನು ವೊಡಾಫೋನ್ ಐಡಿಯಾ ಟಚ್ ಮಾಡಿತ್ತು. ಬಟ್ ಅದಾದಮೇಲೆ ಸಡನ್ ಸೆಲ್ಲಿಂಗ್ ಪ್ರೆಷರ್ ಕೂಡ ನೋಡೋದಕ್ಕೆ ಸಿಕ್ತು. 12% ಡೌನ್ ಸೈಡ್ನೊಂದಿಗೆ ವೊಡಾಫೋನ್ ಐಡಿಯಾ ಕ್ಲೋಸಿಂಗನ್ನು ಕೊಟ್ಟಿದೆ. ಬೆಳಿಗ್ಗೆ ಇದ್ದಂಥ ರಿಪೋರ್ಟ್ ಏನು ಅಂದರೆ ಗೌರ್ಮೆಂಟ್ನ ಕಡೆಯಿಂದ AGR ಡ್ಯೂಸ್ ರಿಲೀಫ್ ಸಿಗುತ್ತೆ. ಅಂದರೆ AGR ಡ್ಯೂ ಇನ್ ಪೆಂಡಿಂಗ್ ಇದೆ, ಅದರ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿ ವೇವ್ ಆಫ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಇತ್ತು. ಆ ರೀಸನ್ನಿಂದ ವೊಡಾಫೋನ್ ಐಡಿಯಾ ಪಾಸಿಟಿವ್ ಆಗಿ ಓಪನ್ ಆಯಿತು. ಬಟ್ ಅದಾದಮೇಲೆ ಸಡನ್ ಆಗಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಆ ಒಂದು ಕರೆಕ್ಷನ್ಗೆ ರೀಸನ್ ಏನು ಅಂದರೆ ಇನ್ನೊಂದು ರಿಪೋರ್ಟ್ನ ಪ್ರಕಾರ ಗೌರ್ಮೆಂಟ್ 5 ವರ್ಷದ ಮೊರಟೋರಿಯಂ ಪೀರಿಯಡನ್ನು ವೊಡಾಫೋನ್ ಐಡಿಯಾಗೆ ಕೊಡ್ಬೋದು. ಯಾವುದೇ ರೀತಿಯ ವೇವರ್ ಸಿಗೋದಿಲ್ಲ ಅಂತ ಬಂದಿದೆ. ಅಂದರೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಅಥವಾ ಪೆನಾಲ್ಟಿ ವೇವರ್ ಇರೋದಿಲ್ಲ. ಕಂಪ್ಲೀಟ್ ಅಮೌಂಟನ್ನು ವೊಡಾಫೋನ್ ಐಡಿಯಾ ಪೇ ಮಾಡಬೇಕಾಗಿ ಬರ್ಬೋದು. ಇದು ವೊಡಾಫೋನ್ ಐಡಿಯಾಗೆ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಅಂದರೆ 5 ವರ್ಷದ ಸಮಯ ಸಿಗುತ್ತೆ. ಫಿನಾನ್ಷಿಯಲ್ಸನ್ನು ಇಂಪ್ರೂವ್ ಮಾಡಿಕೊಂಡು ಆಮೇಲೆ ಡ್ಯೂಸನ್ನು ಪೇ ಮಾಡ್ಬೋದು. ಬಟ್ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿಯಲ್ಲಿ ಕನ್ಸೆಷನ್ ಸಿಕ್ಕಿದ್ರೆ ಇನ್ನಷ್ಟು ಪಾಸಿಟಿವ್ ಆಗಿರೋದು. ಕಮೋಡಿಟಿ ಇಂಡೆಕ್ಸ್ MCX ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಕೂಡ 2% ಗೇನ್ ನೋಡೋದಕ್ಕೆ ಸಿಕ್ತು. ಹಾಗೆಯೇ ಮಾರ್ಗನ್ ಸ್ಟ್ಯಾನ್ಲಿ ತಮ್ಮ ಟಾರ್ಗೆಟ್ಸನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ ಮಾರ್ಗನ್ ಸ್ಟ್ಯಾನ್ಲಿ 6710 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ರು. ಸೊ ಅದನ್ನು ಈಗ 11135ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಅದೇ ಪ್ರೈಸ್ನ ಅರೌಂಡಲ್ಲಿ MCX ಈಗ ಟ್ರೇಡ್ ಆಗ್ತದೆ. ಅಂದರೆ ಸ್ಟಾಕ್ ಆಲ್ರೆಡಿ ತುಂಬಾ ಗೇನ್ ಕೂಡ ಆಗಿದೆ. ಈ ಲೆವೆಲ್ನಿಂದ ಹೆಚ್ಚಿನ ಒಂದು ಮೊಮೆಂಟಮ್ ಬರಬೇಕು ಅಂದರೆ ಕಮಾಡಿಟಿ ಸೆಗ್ಮೆಂಟ್ನಲ್ಲಿ ಒಳ್ಳೆಯ ಒಂದು ಟ್ರೇಡಿಂಗ್ ಆಗ್ತಾ ಹೋಗಬೇಕಾಗುತ್ತೆ. ಹಾಗೆ ಕಂಪನಿ ತಮ್ಮ Q3 ರಿಸಲ್ಟನ್ನು ಕೂಡ ಡಿಕ್ಲೇರ್ ಮಾಡ್ತಾರೆ. ಆ ರಿಸಲ್ಟ್ ಕೂಡ ಸ್ಟ್ರಾಂಗ್ ಆಗಿ ಬರಬೇಕು, ವಾಲ್ಯೂಮ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಬೇಕಾಗುತ್ತೆ. ಆಗಷ್ಟೇ ಹೈಯರ್ ಲೆವೆಲ್ಗಳಲ್ಲಿ ಈ ಒಂದು ಸ್ಟಾಕ್ ಸಸ್ಟೈನ್ ಆಗುತ್ತೆ. ಸೊ ಬ್ರೋಕರೇಜ್ಗಳ ಟಾರ್ಗೆಟ್ಸ್ ಕೂಡ ಇದೇ ಲೆವೆಲ್ನ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಇವತ್ತು 4 ಹೊಸ ಸ್ಟಾಕ್ಗಳು FNO ಸೆಗ್ಮೆಂಟ್ಗೆ ಆ್ಯಡ್ ಆಗಿದೆ. ಕೆಲವೊಂದಿಷ್ಟು ಸ್ಟಾಕ್ಗಳು FNO ಸೆಗ್ಮೆಂಟ್ನಿಂದ ಎಕ್ಸಿಟ್ ಕೂಡ ಆಗಿದೆ. ಎಕ್ಸಿಟ್ ಆಗಿರುವಂಥ ಒಂದು ಸ್ಟಾಕ್ HFCL ಕೂಡ ಆಗಿರುತ್ತೆ. ಎಕ್ಸಿಟ್ ಆದಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಆ್ಯಡ್ ಆಗಿರುವಂಥ 4 ಸ್ಟಾಕ್ಗಳನ್ನು ಅಬ್ಸರ್ವ್ ಮಾಡಿದಾಗ ಸ್ವಿಗ್ಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿ 1 ವರ್ಷದ ನಂತರ FNO ಸೆಗ್ಮೆಂಟ್ಗೆ ಆ್ಯಡ್ ಆಗ್ತದೆ. ಸೊ ಮಾರ್ಕೆಟ್ ಕ್ಯಾಪ್ ಸ್ಟ್ರಾಂಗ್ ಆಗಿದೆ. 1 ಲಕ್ಷ ಕೋಟಿ ಅರೌಂಡಲ್ಲಿ ಮಾರ್ಕೆಟ್ ಕ್ಯಾಪ್ ಇರೋದ್ರಿಂದ FNO ಸೆಗ್ಮೆಂಟ್ಗೆ ಆ್ಯಡ್ ಆಗ್ತದೆ. ಹಾಗೆ ವಾರಿ ಎನರ್ಜೀಸ್ ಕೂಡ FNO ಸೆಗ್ಮೆಂಟ್ಗೆ ಆ್ಯಡ್ ಆಗ್ತದೆ. 86,000 ಕೋಟಿ ಅರೌಂಡಲ್ಲಿ ಮಾರ್ಕೆಟ್ ಕ್ಯಾಪ್ ಇದೆ. ಹಾಗೆ ಇನ್ನೊಂದು ಕಂಪನಿ ಪ್ರೀಮಿಯರ್ ಎನರ್ಜೀಸ್, ಈ ಕಂಪನಿಯ ಮಾರ್ಕೆಟ್ ಕ್ಯಾಪ್ 38,000 ಕೋಟಿ ಅರೌಂಡಲ್ಲಿ ಇದೆ. ಸೊ ಈ ಒಂದು ಸ್ಟಾಕ್ ಕೂಡ FNO ಸೆಗ್ಮೆಂಟ್ಗೆ ಆ್ಯಡ್ ಆಗಿದೆ. ಹಾಗೆ ಇನ್ನೊಂದು ಕಂಪನಿ ಬಜಾಜ್ ಹೋಲ್ಡಿಂಗ್ಸ್ 1.26 ಲಕ್ಷ ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪನ್ನು ಬಜಾಜ್ ಹೋಲ್ಡಿಂಗ್ ಹೊಂದಿದೆ. ಈ 4 ಸ್ಟಾಕ್ಗಳು ಇನ್ಮೇಲೆ FNO ಸೆಗ್ಮೆಂಟಲ್ಲಿ ಟ್ರೇಡ್ ಆಗುತ್ತೆ. ಸೊ ಈ ಕಂಪನಿಗಳ ಕಾಂಟ್ರಾಕ್ಟ್ಸನ್ನು ಕೂಡ ನೀವು ನೆಕ್ಸ್ಟ್ ಎಕ್ಸ್ಪೈರಿಯಿಂದ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಹಾಗೆ ಪ್ರೀಮಿಯರ್ ಎನರ್ಜೀಸ್ ಕಂಪನಿಗೆ 861 ಕೋಟಿಯ ಆರ್ಡರ್ ಸಿಕ್ಕಿದೆ ಅನ್ನುವಂಥ ಒಂದು ನ್ಯೂಸ್ ಕೂಡ ಇತ್ತು. ಈ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆದರೂ ಕೂಡ ಆಮೇಲೆ ನೆಗೆಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿ ಓವರಾಲ್ 3ನೇ ಕ್ವಾರ್ಟರ್ನಲ್ಲಿ ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ 2300 ಕೋಟಿ ಅರೌಂಡಲ್ಲಿ ಆರ್ಡರ್ಗಳನ್ನು ಪಡ್ಕೊಂಡಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಪ್ರೀಮಿಯರ್ ಎನರ್ಜೀಸ್ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.